ಅದೇ ರೀತಿ ನಮ್ಮ ಪೇಮೆಂಟ್ಸ್ ಬರೋವಂಥ ಪೇಮೆಂಟ್ಸ್ ಒಂದು ಪ್ರಾಡಕ್ಟ್ನ ನಾವು ಸೇಲ್ ಮಾಡಿದ್ದಾಗ ಅಥವಾ ಡೆಲಿವರಿ ಕೊಟ್ಟಿದ್ದಾಗ 6 ಮಂತ್ಸ್ವರೆಗೂ ಹೋಗುತ್ತೆ, ಏನೋ 3 ಮಂತ್ಸಿಂದ 6 ಮಂತ್ಸು. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಪೀಣ್ಯ ಭಾಗದಲ್ಲಿ GST ರಿಲೇಟೆಡ್ ಅಂದರೆ ಎಲ್ಲ ಉದ್ಯಮಿದಾರರು ಕೂಡ ಜಾಬ್ ವರ್ಕ್ ಮಾಡೋವಂಥವ್ರು. ಈ ಜಾಬ್ ವರ್ಕ್ ಮಾಡೋದೇನು, ಒಂದು ಮೆಟೀರಿಯಲ್ ಬಂದಿರೋದನ್ನ ಒಂದು ಪ್ರೋಸೆಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಮೂವ್ಮೆಂಟ್ ಮಾಡ್ತೀವಿ. ಓಕೆ, ಅದರಲ್ಲಿ ಒನ್ ಆಫ್ ದ ಆಪ್ರೇಷನ್ಸ್ ಮಾಡೋ ಅಂಥದ್ದು ಇದ್ದಾಗ GST ಅಲ್ಲಿ 5% ಹಾಕಿದ್ರೆ ಸಾಕು. ಅಲ್ಲಿ ಏನಕ್ಕೆ 12% ಹಾಕ್ತಿದ್ದಾರೆ? ಈ 12% ಹಾಕಿದ್ದಾಗ ನಾನು ಒಂದು ತಿಂಗಳಲ್ಲಿ 12% ಅಷ್ಟು ಅಮೌಂಟ್ನ ನಾನು ಕಟ್ಟೋದನ್ನ ಅದೇ 5% ಅಂತ ಇದ್ದಾಗ ನಾನು 2.5 ತಿಂಗಳಷ್ಟು ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಕಟ್ಟೋವಂಥ ಒಂದು ಇದ್ದಿದ್ದಾಗ ನಮಗೆ ಒಂದು ಬರ್ಡನ್ ಕಮ್ಮಿ ಆಗುತ್ತೆ. ಈಗ ಪೇಮೆಂಟ್ ಇನ್ ಟೈಮ್ ಬರ್ತಾ ಇಲ್ಲ ಸ್ಟ್ರಿಕ್ಟ್ಲಿ ನಾವು ಮಾಡೋಕ್ಕೆ ಹೋದರೆ, ಅದೇ ಇವರು MSFC ಅಂತ ಒಂದು ಸ್ಕೀಮ್ ಮಾಡ್ತಾರೆ, MSME ಕಂಪ್ಲೇಂಟ್ ಕೊಡೋದಂತ ಎಲ್ಲನೂ ಮಾಡಿದಾಗ ಅಲ್ಲಿ ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ, ಅವ್ನು ಸ್ಟಾರ್ಟಪ್ ಆಗಿರಲಿ ಅಥವಾ ಎಕ್ಸಿಸ್ಟಿಂಗ್ ಇದಾಗಲಿ. ಆಮೇಲೆ ಜೆಮ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಜೆಮ್ ಪೋರ್ಟಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಯಾರಿಗೂ ಆರ್ಡ್ರ್ ಬರ್ತಾನೆ ಇಲ್ಲ, ಎಲ್ರಿಗೂ ನಾರ್ತ್ ಇಂಡಿಯನ್ಸ್ಗೆ ಹೋಗ್ತಾ ಇದೆ ಆರ್ಡರ್ಸು. ದೇರ್ ಆರ್ ಮೆನಿ ರೀಸನ್ಸ್. ಈಗ L1 ಅಂತ ತೊಗೊತೀವಿ, L1 ಸಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ L2 ಕೊಡಬೇಕು, ಮತ್ತು ರೀಟೆಂಡರ್ ಕರೀತಾರೆ ಪಬ್ಲಿಕ್ ಸೆಕ್ಟರ್ಸಲ್ಲಿ. ಇಲ್ಲಿ ಆ ಒಂದು ಸಿಸ್ಟಮ್ಸ್ ಏನಿದೆ, ಪಾಲಿಸೀಸ್ ಏನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಮಾಡಿಫಿಕೇಷನ್ ಆಗಬೇಕು. ಇವತ್ತು ಜೆಮ್ ಪೋರ್ಟ್ ಇಟ್ ಈಸ್ ನಾಟ್ ಎ ಕಂಫರ್ಟ್ ಫಾರ್ ಈ ಸೂಕ್ಷ್ಮ ಕೈಗಾರಿಕಾ ಉದ್ಯಮಿದಾರರಿಗೆ. ಇದೆಲ್ಲ ಕಾರಣಗಳಿದೆ. ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇರೋದು, ಎರಡನೇದು ಬಂದು ಯಾವುದೇ ಒಂದು ಲೋನ್ ಪ್ರೋಸೆಸ್ಗೆ ಎಕ್ಸಿಸ್ಟಿಂಗ್ದು ಒಂದು ಇಂಡಸ್ಟ್ರೀಸ್ ಮಾಡಬೇಕಂದ್ರೆ ಸಿಬಿಲ್ ಸ್ಕೋರ್ ಅಂತ ಮೇಜರಾಗಿ ಕನ್ಸಿಡರ್ ಮಾಡ್ತಾರೆ. ಇವನ್ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ನಾವು ಅಬಾಲಿಷ್ ಮಾಡಿ ಅಂತ ಕೇಳಿದ್ವಿ, ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಮೈಕ್ರೋ ಆ್ಯಂಡ್ ಸ್ಮಾಲ್ ಸೆಕ್ಟರ್ಸ್ಗೆ. ಏನಂದರೆ ಈಗ ನೋಡಿ, ನಂದು 23 ಇಯರ್ಸ್ ಕಂಪ್ಲೀಟ್ ಆಗಿದೆ ಈ ಇಯರ್ಗೆ. ಕರೋನಾಗೆ ಮುಂಚೆವರೆಗೂ ನಾವು ಪರ್ಫಾರ್ಮ್ ಮಾಡಿರ್ತೀವಿ ಯಾವುದೇ ಒಂದು ಇಂಡಸ್ಟ್ರಿಗಳು. ಆ ಕರೋನಾ ಟೈಮಲ್ಲಿ ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿ ಪರ್ಫಾರ್ಮೆನ್ಸ್ ಇಲ್ಲ, ಸಿಬಿಲ್ ಸ್ಕೋರ್ ಬೇಸ್ಡಲ್ಲಿ ಅವನಿಗೆ ಲೋನ್ ಸಪೋರ್ಟಿಂಗ್ ಮಾಡಲ್ಲ, ಹ್ಯಾಂಡ್ ಹೋಲ್ಡ್ ಮಾಡಲ್ಲ. ಇದು ಮೇನ್ ರೀಸನ್ ಇದಿದೆ. ಆ ಸಿಬಿಲ್ ಸ್ಕೋರ್ ಅನ್ನೋದನ್ನ ಯಾರು ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಯಾವ ಕಂಟ್ರಿಯವರು ಅಥವಾ ಎವ್ಯಾಲ್ಯೂಯೇಷನ್ ಸಿಸ್ಟಮ್ ಏನು ಅಂತ ಅದು ಅಬಾಲಿಷನ್ಗೆ ಅಂತ ಕೇಳಿದಾಗ, ಮೊನ್ನೆ ನಾವು ಮೆಮೊರಂಡಮ್ ಕೊಟ್ಟಾಗ ಈವನ್ ರೆಗ್ಯುಲೇಷನ್ ಅಥಾರಿಟಿಯವರು ಕೂಡ ಕಾಲ್ ಮಾಡಿದ್ದಾರೆ ನನಗೆ. ಒನ್ ಆಫ್ ದ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ದೇ ಆರ್ ಕನ್ಸಿಡರಿಂಗ್ ಆಸ್ ಎ ಮೇಜರ್ ಫ್ಯಾಕ್ಟರ್. ಐ ಥಿಂಕ್ ಕ್ರಾಸ್ಟರ್ಸ್ ಆರ್ ಆಲ್ಸೋ ಅಗ್ರಿ ಫಾರ್ ದಟ್. ಯಾಕಂದರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಫೈನಾನ್ಷಿಯಲ್ ಸಪೋರ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಬೇಕಾಗಿರೋವಂಥದ್ದು. ಆಮೇಲೆ ಮೈಕ್ರೋ ಇಂಡಸ್ಟ್ರೀಸ್ಗೆ ರೇಟ್ ಆಫ್ ಪರ್ಸೆಂಟೇಜು ಕಮ್ಮಿ ಮಾಡಿಕೊಟ್ರೆ ಅವ್ರು ಕಳ್ಕೊಳೋದು ಏನೂ ಇಲ್ಲ. ಯಾಕಂದರೆ ಇಲ್ಲಿ ನಾವು ಆರ್ಥಿಕವಾಗಿ ಡೆವಲಪ್ಮೆಂಟು ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತೀವಿ, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡ್ತಿದ್ವಿ. ಈ ಒಂದು ಕಾರಣದಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡ್ತಾ ಇರೋದೇ ಮೈಕ್ರೋ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್. ಆಗಲೇ ನಮ್ಮ ಕ್ರಾಸ್ಟರ್ ಸರ್ ಹೇಳ್ದಂಗೆ 94% ಮೈಕ್ರೋ ಅಂತ ಇರೋದಾಗ ಎಷ್ಟು ಅದರಿಂದ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ. ಪ್ರತ್ಯೇಕವಾಗಿ ಕೈಗಾರಿಕಾ ನೀತಿ, ಸೂಕ್ಷ್ಮ ಕೈಗಾರಿಕೆಗಳಿಗೇ ಸಪ್ರೇಟ್ ನೀತಿ ಮಾಡ್ಬೋದು. ಯಾಕಂದರೆ ಪರ್ಸೆಂಟೇಜ್, ವಿ ಆರ್ ಟಾಕಿಂಗ್ ಅಬೌಟ್ ನಂಬರ್ ಗೇಮ್. ಈಗ ಅವರು ಅಲ್ಲಿ ಕುತ್ಕೊಬೇಕಾದ್ರೆ ನಂಬರ್ ಗೇಮಿಂದನೇ ಕುತ್ಕೊಳೋದ್ರಿಂದ ಅವರು ಕೂಡ ನಂಬರ್ ಗೇಮ್ಸಲ್ಲಿ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ಅದನ್ನು ಕೊಡೋವಂಥ ಒಂದು ಎಕ್ಸ್ಪೆಕ್ಟೇಷನ್ನು ನಾವು ಮೆಮೊರಂಡಮ್ ಮುಖಾಂತರದಲ್ಲಿ ಕೊಟ್ಟಿದ್ದೀವಿ. ಅಂದರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ನೀತಿ, ಅದರಲ್ಲಿ ಸ್ಟಾರ್ಟಪ್ಸ್ಗೆ ಸ್ಪೆಷಲ್ ಸ್ಕೀಮು.